ತಮ್ಮ ವಿಡಿಯೋ ನೋಡ್ತಿರೋರ್ಗೆ ನಮಸ್ಕಾರ, ಶೇರ್ ಮಾಡೋರ್ಗೆ ಡಬಲ್ ನಮಸ್ಕಾರ. ಬೆಳಿಗ್ಗೆ ಎದ್ದೊಳ್ಳಿ ಮಕ್ಕ ತೊಳ್ಕೊಂಡು ಕಾಲೇಜ್ ಹೋಗೋಣ ಅಂತ ರೆಡಿ ಅದೇ ಅಣ್ತಮ್ಮ. ನಾನು ನಮ್ಮಪ್ಪ ಬಸ್ ಸ್ಟ್ಯಾಂಡ್ ಕಡೆ ಹೋದ್ವಿ. ರಾತ್ರಿ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಅಣ್ತಮ್ಮ. ಹಂಗೆ ಬರೋ ದಾರಿಯಲ್ಲಿ ನಮ್ ಬಾಸ್ನ ನಮಸ್ಕಾರ ಮಾಡ್ಕೊಂಡು ನಾನು ನಮ್ಮಪ್ಪ ಮಾತಾಡ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಬಂದ್ವಿ. ನಾನು ಬರೋ ಅಷ್ಟೊತ್ತು ನನ್ನ ಫ್ರೆಂಡ್ ಇಲ್ಲಿ ಕಾಯ್ಕೊಂಡಿದ್ದ. ಮತ್ತೆ ನಾನು ನನ್ನ ಫ್ರೆಂಡ್ ಮಾತಾಡ್ಕೊಂಡ್ ಬಸ್ ಹತ್ರ ಬಂದ್ವಿ. ಮತ್ತೆ ಬಸ್ ಹೊರಗಡೆ ಹೋದ್ರೆ ಯಾರು ಬಂದೇ ಇರ್ಲಿಲ್ಲ. ಅವಾಗ ನನ್ಗೆ ಗೊತ್ತಾಯ್ತು ನಾನು ಇವತ್ತು ಬೇಗ ಬಂದ್ಬಿಟ್ಟಿದೀನಿ ಅಂತ. ಮತ್ತೆ ಹೋಗಿ ಬಸ್ಸಲ್ಲಿ ಹೋಗಿ ಕುತ್ಕೊಂಡ್ವಿ. ಮತ್ತೆ ಕಾಲೇಜ್ ಹತ್ರ ಇಳ್ಕೊಂಡು ನಡ್ಕೊಂಡ್ ಬರ್ತಾ ಇದೀವಿ ಅಣ್ತಮ್ಮ. ಇಲ್ಲಿ ಜೂನಿಯರ್ಸ್ ಎಲ್ಲ ನಿಮ್ ವಿಡಿಯೋ ನೋಡ್ತೀವಣ್ಣ, ಒಂದೇ ಒಂದು ಫೋಟೋ ಕೊಡಿ ಅಂತ ಕೇಳ್ತಾರೆ ಅಣ್ತಮ್ಮ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕಾಲೇಜ್ ಬಿಟ್ಟಿದ ತಕ್ಷಣ ಬಸ್ ಬರಕ್ಕೆ ಎಲ್ಲಾರು ಕಾಯ್ಕೊಂಡಿದ್ವಿ. A few moments later. ಆಮೇಲೆ ಬಸ್ ಬಂತು, ಹೋಗಿ ಹತ್ ಕುತ್ಕೊಂಡ್ವಿ ಎಲ್ಲಾರು. ಆಮೇಲೆ ಬರ್ತಾ ಇದ್ವಿ, ಆಟೋಮೆಟಿಕ್ ಆಗಿ ಬಸ್ ನಿಂತೋಯ್ತು. ಇಲ್ಲಿ ಏನು ಅಂತ ನೋಡ್ರೆ ರೈಲ್ವೆ ಗೇಟ್ ಹಾಕಿದ್ರು ಅಂತಮ್ಮ. ಇಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಇವತ್ತು. ಬಸ್ಸಲ್ಲಿ ಕೂಡ ನಮ್ ಹುಡುಗರು ಗೇಮ್ ಆಡೋದ್ ಬಿಡಲ್ಲ ಅಂತಮ್ಮ. ನಾನ್ ವಿಡಿಯೋ ಮಾಡ್ತಾ ಇದ್ರೆ ಕಂಡಕ್ಟರ್ ಅಂಕಲ್ ಆಯ್ ಮಾಡ್ತಾವ್ರ ನೋಡಿ. ಬಸ್ ಇಳ್ದು ಮತ್ತೆ ನಮ್ ಹುಡುಗನ್ ಫೋನ್ ಮಾಡಿದೆ, ಬಾರೋ ಪಿಕಪ್ ಮಾಡ್ಕೊ ಅಂತ. ಇದೇ ಅಂತಮ್ಮ ಪವರ್ ಹೌಸ್ ಜಿಮ್. ಈ ಜಿಮ್ಗೆ ಅಂತಮ್ಮ ನಾನು ಹೋಗ್ತಾ ಇದ್ದಿದ್ ಫಸ್ಟ್. ಮತ್ತೆ ನಾನು ನಮ್ ಫ್ರೆಂಡ್ ಮಾತಾಡ್ಕೊಂಡ್ ಬಂದ್ವಿ ಪೆಟ್ರೋಲ್ ಬ್ಯಾಂಕ್ ಹತ್ರಕ್ಕೆ. ಇಲ್ಲಿ ಬಂದ್ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ಮತ್ತೆ ನನ್ ಫ್ರೆಂಡ್ ಮನೆ ಹತ್ರಕ್ ಬಿಟ್ಟು ಅವ್ನು ವಾಪಸ್ ಹೋದ ಅಂತಮ್ಮ. ಮತ್ತೆ ಮನೆ ಹತ್ರ ಬೇಜಾರಾಗ್ತೈತೆ ಅಂತ ಅಂಗಡಿ ಕಡೆ ಬಂದೆ ಅಂತಮ್ಮ. ಇಲ್ಲಿ ನಮ್ ಹುಡುಗ ಸಿಗ್ತಾವ, ಅವನ ಹತ್ರ ಮಾತಾಡ್ಸ್ಕೊಂಡ್ ಇಷ್ಟೇ ಅಂತಮ್ಮ. ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡ್ಕೊಳ್ಳಿ.